ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೋಡ್ದೇನಮ್ಮ ಸತ್ಯ, ನಿನ್ನ ಕಂಡ್ರೆ ನಿಮ್ಮ ಅತ್ತೆಗೆ ಎಷ್ಟೊಂದು ಪ್ರೀತಿ ಅಂತ ಗೊತ್ತಾಯ್ತಲ್ಲ. ತಟ್ಟೆಯಲ್ಲಿರೋ ಅಕ್ಷತೆನೆಲ್ಲ ನಿನ್ನ ತಲೆ ಮೇಲೆ ಸುರಿದು ಬಿಟ್ಲು. ನನಗೆ ಗೊತ್ತು ಮಾವ, ನನ್ನ ಅತ್ತೆಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ ಅಲ್ವಾ ಅತ್ತೆ? ಹ್ಞೂ ಅಂತ ಹೇಳಿ ಮೌನಂ ಸಮ್ಮತಿ ಲಕ್ಷಣಂ ಅಲ್ವೇನೆ ಸೀತಾ? ಅಪ್ಪ ದೇವ್ರೆ, ಅಜ್ಜಿನ ಕ್ಷಮಿಸೋದಕ್ಕೆ ಬಲವಾದ ಕಾರಣ ಇದೆ ಅಂದ್ಯಲ್ಲ, ಏನದು? ನೀನು ಕೇಳದೆ ಇದ್ರೆ ನಾನು ನಿಂಗೆ ಹೇಳ್ತಾ ಇದ್ದೆ. ನೀನವತ್ತು ಓಡ್ ಹೋಗದೆ ಮದುವೆ ಆಗ್ಬಿಟ್ಟಿದ್ರೆ ನಮ್ಮ ತಲೆ ಮೇಲೆ ಇನ್ನೊಂದು ಜವಾಬ್ದಾರಿ ಹಾಗೆ ಉಳಿದ್ಬಿಟ್ಟಿರೋದು. ಏನ್ ನಿನ್ ಮಾತಿನ ಅರ್ಥ? ನಾನು ಓಡೋಗಿದ್ದು ಒಳ್ಳೇದಾಯ್ತು ಅಂತ್ಯಾ? ಅದ್ರಲ್ಲಿ ಡೌಟೇ ಬೇಡ. ನೀನು ಓಡೋಗಿ ಉಪಕಾರನೇ ಮಾಡಿದ್ಯಾ. ಅಂದ್ರೆ ನಾನು ಓಡೋಗಿದ್ಕೆ ನಿಮಗೆ ಬೇಜಾರು, ದುಃಖ, ಅವಮಾನ ಏನೂ ಆಗಿಲ್ವಾ? ಆರಾಮಾಗೇ ಇದ್ದೀರಾ? ಯಾಕೆ ಅವೆಲ್ಲ ಆಗ್ಬೇಕಾಗಿತ್ತಾ? ಹಾಗಲ್ಲಮ್ಮ, ಆದ್ರೆ ನಿಮ್ಗಳ ಮಾತು ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ದಿವ್ಯಾ. ಆ ದೇವರು ನಿನ್ ಕೈಲಿ ಆ ಥರ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಏನಾಗಬೇಕಾಗಿತ್ತೋ ಅದಾಗೋಕೆ ನೀನು ಓಡ್ ಹೋಗ್ಲೇಬೇಕಾಗಿತ್ತು. ಜಾನಕಿ, ಸುಮ್ಮನೆ ದಿವ್ಯನ್ ಬೈಬೇಡ. ಅಂದ್ರೆ ನಾನು ಓಡೋಗಿದ್ರಿಂದ ನಿಮ್ಗೆ ಒಳ್ಳೇದಾಯ್ತು ಅಂತ? ಓ, ಸತ್ಯನ ತಲೆ ಮೇಲೆ ಸಾಲದ ಹೊರೆ ಬೀಳಲ್ಲ ಅಂತನಾ? ಆದ್ರೆ ಮದ್ವೆ ಆದ್ರೂ ಬಿಟ್ರು ಸಾಲನ್ ಕಟ್ಲೇಬೇಕಲ್ವಾ? ಮತ್ ಯಾವ ತರ ಹೆಲ್ಪ್ ಆಯ್ತು ನಿಮ್ಗೆ? ನನಗೊಂದು ಅರ್ಥನೇ ಆಗ್ತಿಲ್ಲ. ಹೌದು, ಸತ್ಯ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನಿಂಗೆ ಯಾಕೆ ಅವಳ ಹೆಸರು ಎತ್ತೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಏಯ್, ನೀನ್ ಐರಾವತ ನಿನ್ ಮುಂದೆ ಇದೆ, ಓಡ್ಸದ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನೊಂದು ರೈಡ್ ಕರ್ಕೊಂಡು ಹೋಗ್ತೀಯಾ? ನಿನ್ನ ಇದ್ರಲ್ಲ, ನಿನಗೆ ಕಾರ್ ಇದೆಯಲ್ಲ. ಕಾರ್ ಬೇಡ, ನಾನು ನೀನು ಇದ್ರಲ್ಲೇ ಒಂದು ರೌಂಡ್ ಹೋಗೋಣ. ಬೇಡ, ನಾನು ಗಾಡಿ ಓಡಿಸಲ್ಲ, ನಿನ್ನನ್ನು ಕರ್ಕೊಂಡು ಹೋಗಲ್ಲ. ಈ ಗಾಡಿ ಎಲ್ಲ ನಿನ್ ಸ್ಟೇಟಸ್ ಸಿಗಲ್ಲ. ನಮ್ ಫ್ರೆಂಡ್ಶಿಪ್ ಶುರು ಆದಾಗಿಂದ ನಾನು ನೀನು ಎಷ್ಟ್ ಸತಿ ಗಾಡಿಲಿ ಓಡಾಡಿಲ್ಲ, ಮರ್ತೋಗಿದ್ಯಾ? ಗಾಡಿ ಅನ್ನೋದು ಒಂದು ಎಮೋಷನ್ ಸತ್ಯ, ಸ್ಟೇಟಸ್ ಅಲ್ಲ. ನನಗೆ ಗೊತ್ತು ನಿನಗೆ ಈ ಗಾಡಿ ನೋಡಿ ತುಂಬಾ ಖುಷಿ ಆಗಿದೆ ಅಂತ. ರೌಂಡ್ ಹೋಗೋಣವಾ? ಆದ್ರೂ ಗಿದ್ರು ಎಲ್ಲ ಏನಿಲ್ಲ ಸತ್ಯ, ಸುಮ್ಮನೆ ಡೌ ಮಾಡಬೇಡ, ಗಾಡಿ ತೆಗೆ. ಅಮ್ಮನ ಬಗ್ಗೆ ನೀನು ಚಿಂತೆ ಮಾಡಬೇಡ. ನನ್ನ ಪ್ರಕಾರ ಅಮ್ಮ ನಿನ್ಗೆ ಇನ್ಮೇಲಿಂದ ಬೈಯಲ್ಲ ಅನ್ಸುತ್ತೆ. ಯಾಕ ಒಳಗಡೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ, ಆಚೆಗಡೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ನಿನ್ಗೆ ಏನಾದ್ರೂ ಬೈದ್ರಾ? ನೀನ್ ಗಮನಿಸ್ಲಿಲ್ವಾ? ನಾನಂತೂ ಗಮನಿಸ್ತೇಪ್ಪ. ನಿನ್ ವಿಚಾರದಲ್ಲಿ ಅಮ್ಮ ಬದಲಾಗ್ತಾ ಇದ್ದಾರೆ ಅನ್ಸುತ್ತೆ ಸತ್ಯ. ಹಾಗಿದ್ರೆ ಅತ್ತೆ ಹತ್ರ ನಾನು ಗಳಿಸ್ಕೊತಾ ಇರೋ ಮರ್ಯಾದೆನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಮೂಲ್ ಬೇಬಿ. ಅತ್ತೆಗೆ ನಾನು ಗಾಡಿ ಓಡಿಸೋದು ಇಷ್ಟ ಆಗಲ್ಲ ಅಮೂಲ್ ಬೇಬಿ.
ಅವರಿದ್ದಾಗಲೂ ಒಂದೇ ಥರ ಇರಬೇಕು, ಇಲ್ಲದೆ ಇದ್ದಾಗಲೂ ಒಂದೇ ಥರ ಇರಬೇಕು. ನಾನು ಬೈಕ್ ಓಡಿಸೋದು ಅತ್ತೆಗೆ ಇಷ್ಟ ಆಗಲ್ಲ. ಅವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಿನ್ನ ಮನಸ್ಸಿಗೆ ಅಮ್ಮನ ಮನ್ಸು ಗೆಲ್ಬೇಕು ಅಂತ ನೀನು ಕಳ್ಕೋಬಾರ್ದು ಸತ್ಯ. ಹಾಗಲ್ಲ ಅಮೂಲ್ ಬೇಬಿ. ಯಾಕೆ ಅಮ್ಮನ ಕಂಡ್ರೆ ನಿನ್ಗೆ ಅಷ್ಟೊಂದು ಭಯನಾ? ಇಲ್ಲ, ಗೌರವ. ಇಲ್ಲೇ ಎಷ್ಟು ಆರಾಮಾಗಿದ್ದೆ. ಆ ಬಾಲನ್ ಮದುವೆ ಆಗಿ ಹಳ್ಳಿ ಹೋಗಿ ನರ್ಕ ಅನ್ಭವಿಸ್ಬಿಟ್ಟೆ. ಪಾ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಆರಾಮಾಗಿ ರೆಸ್ಟ್ ಮಾಡಬೇಕು. ಅಯ್ಯೋ, ನನ್ನ ಬಟ್ಟೆ ಫೋಟೋಸ್ ಎಲ್ಲ ಎಲ್ಲಿ ಹೋಯ್ತು? ಮೋಸ್ಟ್ಲಿ ಅಮ್ಮನೇ ಕೋಪ ಬಂದು ಹೊರಗಡೆ ಹಾಕಿರ್ತಾಳೆ. ಅವಳಿಗಂತೂ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ. ಛೇ, ಅಲ್ಲ, ಸತ್ಯನ್ ಮದ್ವೆ ಆಯ್ತು ಅಂತ ಹೇಳಿದ್ರಲ್ಲ, ಅದು ನಿಜ ಇರ್ಬೋದಾ ಅಥವಾ ನನ್ನನ್ನು ಯಾಮಾರ್ಸಕ್ಕೆ ಹೇಳಿರ್ಬೋದಾ? ಅವಳಿಗೆ ಯಾವ ಹುಡುಗ ಸಿಗ್ತಾನೆ? ಯಾವನೋ ಕೈಕಾಲು ಮುರಿದಿರೋನ್ ಸಿಕ್ಕಿರ್ತಾನೆ, ಇಲ್ಲ ಪಾನಿಪುರಿ ಮಾಡೋ ಹುಡುಗ ಸಿಕ್ಕಿರ್ತಾನೆ ಅಷ್ಟೇ. ಅವಳು ಯಾವನ್ನಾದ್ರೂ ಮದ್ವೆ ಆಗ್ಲಿ, ನನಗೇನಾಗಬೇಕು? ಏನೇ ಮಾಡ್ತಿದ್ಯಾ ಇಲ್ಲಿ? ಏನ್ ಮಾಡ್ತಿದ್ದೀನಿ ಅಂದ್ರೆ ಲಗೇಜ್ನ ಅನ್ಪ್ಯಾಕ್ ಮಾಡ್ತಿದ್ದೀನಿ. ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ, ಅದಕ್ಕೆ ಕೇಳ್ತಿರೋದು. ಏನಕ್ಕಮ್ಮ ಹಿಂಗಾಡ್ತಿದ್ಯಾ? 4 ದಿನ ನೆಮ್ಮದಿಯಾಗಿದ್ದು ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ಒಳ್ಳೆ ಟೆನ್ಷನ್ ಕೊಡ್ತಿದ್ಯಲ್ಲ. ನಾನೇನ್ ಇಲ್ಲೇ ಇದ್ದು ನಿಂಗೆ ಕಾಟ ಕೊಡಲ್ಲ, ತಲೆ ಕೆಡ್ಸ್ಕೋಬೇಡ. ನೋಡು, ನೀನ್ ನನ್ನ ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ. ಪದೇ ಪದೇ ಬಂದು ಕಿರಿಕಿರಿ ಮಾಡ್ಬೇಡ. ನನ್ನ ಪಾಡಿಗೆ ನನ್ನ ನೀರಾಗ್ ಬಿಡು. ಮೊದ್ಲು ಇಲ್ಲಿಂದ ನಡಿ. ಎಲ್ಲಿಗಮ್ಮ? ಬಟ್ಟೆ ಜೋಡಿಸ್ಕೊಂಡು ಬರ್ತೀನಿ ಇರು. ಈ ರೂಮಲ್ಲಿ ನಿಂಗೆ ಜಾಗ ಇಲ್ಲ, ನಡಿ ಅಂದೆ. ಯಾಕೆ? ಇದು ನನ್ನ ರೂಮೇ ಅಲ್ವಾ? ಹಲ್ಲು ಉದುರಿಸ್ಬಿಡ್ತೀನಿ. ಈ ಮನೆಯಲ್ಲಿ ನಿನ್ ರೂಮ್ ಅಲ್ಲ, ನಿಂದು ಅಂತ ಒಂದ್ ಕಸನೂ ಇಲ್ಲ. ಅಮ್ಮ, ನಿಂದ ಅತಿ ಆಯ್ತು. ಇದು ನನ್ನ ರೂಮು, ನಾನು ಇಲ್ಲೇ ಇರ್ತೀನಿ. ನೀನ್ ಏನ್ ಹೇಳಿದ್ರು ಅಷ್ಟೇ. ಸಾಧ್ಯನೇ ಇಲ್ಲ ಕಣೆ. ಸತ್ಯ ಈಗ ತಾನೇ ಫೋನ್ ಮಾಡಿದ್ಲು. ಅವಳು ಮತ್ತೆ ಅಳಿಯಂದ್ರು ಇವತ್ತು ಇಲ್ಲಿಗೆ ಬರ್ತಿದಾರಂತೆ. ಅವರಿಗೆ ಈ ರೂಮಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಮಾಡ್ಬೇಕು. ನೀನ್ ಆಚೆ ನಡಿ. ಏನು? ಅವಳು ಯಾವಳು ಅವಳ ಗಂಡನ ಜೊತೆ ಬರ್ತಾಳೆ ಅಂತ? ಅಲ್ಲಮ್ಮ, ಮತ್ ನಾನ್ ಎಲ್ಲಿರ್ಬೇಕು? ಸತ್ಯನ್ ರೂಮ್ ಅಲ್ಲ? ಸತ್ಯನ್ ರೂಮಲ್ಲಿ ನಿಮ್ ದೊಡ್ಡಪ್ಪ ಇರ್ತಾರೆ ಕಣೆ. ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ಅಲ್ಲೂ ಜಾಗ ಇಲ್ಲ. ಅಮ್ಮ, ಎಲ್ಲೆಲ್ಲೋ ಮಲ್ಕೊಂಡ್ರೆ ನನಗೆ ನಿದ್ದೆ ಬರಲ್ಲ. ಬೇಕಾದ್ರೆ ನಿಂಗೆ ಇಷ್ಟು ದಿನ ಎಲ್ಲಿ ನಿದ್ದೆ ಬರ್ತಿತ್ತೋ ಅಲ್ಲೋಗಿ ಮಲ್ಕೋ. ಯಾಕಮ್ಮ ಇಷ್ಟೊಂದು ಬೈತ್ಯಾ? ನನ್ ರೂಮಲ್ಲಿ ನನಗ್ ಮಲ್ಗಕ್ ಸ್ವತಂತ್ರ ಇಲ್ವಾ? ಇನ್ಮೇಲೆ ಇದು ನಿನ್ ರೂಮ್ ಅಲ್ಲ. ಅತ್ತೆ ಒಳಗ್ ಕರೆದಿದ್ದಕ್ಕೆ ನಿಂಗೆ ಇರೋದಿಕ್ಕಿಲ್ ಜಾಗ ಇದೆ. ಆದ್ರೆ ಈ ಮನೆಯಲ್ಲಿ ನಿನ್ಗೆ ಯಾವ ಹಕ್ಕು ಇಲ್ಲ. ಅಷ್ಟಕ್ಕೂ ನಾವೇ ನಿನ್ ಕರೆದಿದ್ವೇನೆ? ಕರೆದೇ ಬಂದಿದ್ದಕ್ಕೆ ಸಿಕ್ಕಿರೋ ಜಾಗದಲ್ಲಿ ಬಿದ್ದಿರ್ಬೇಕು. ಮತ್ತೆ ಏನಾದ್ರೂ ನಿನ್ ದರಿದ್ರ ಬುದ್ಧಿ ತೋರಿಸಿದ್ರೆ ಹೆತ್ತು ಮಗಳು ಅಂತ ನೋಡಿದ್ರೆ ನಿನ್ ಕತ್ತೈಸಿಗೆ ಸಾಯಿಸ್ಬಿಡ್ತೀನಿ. ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿ ಇರು ನೀನು. ಆದ್ರೆ ನನ್ನ ಮದ್ವೆ ಯಾವಾಗ ಆಗತ್ತೋ? ನೀನ್ ಚೆನ್ನಾಗಿ ಓದಿ ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ಮಿನಿಮಮ್ 2 ಡಿಗ್ರಿ ಆಗ್ಬೇಕು.
ಅಯ್ಯೋ ಸುಮ್ನಿರಿ ಅದ್ಗೆ ನೀವು 1 ಡಿಗ್ರಿ ಮುಗಿಸೋದೇ ಒಂದ್ ದೊಡ್ಡ ಸಾಧನೆ ಆಗೋಗಿದೆ, ಅದ್ರಲ್ಲಿ ಲೀವ್ ಬೇರೆ. ನಾನ್ ನಿಮ್ ಜೊತೆ ನಿಮ್ ಮನೆಗ್ ಬರ್ಲಾ? ಅಯ್ಯೋ ಅದನ್ನ ಕೇಳ್ಬೇಕಾರಿತ್ತು, ಬಾ. ಆದ್ರೆ ನಿನ್ ಕ್ಲಾಸ್ ಮಿಸ್ ಆಗಲ್ವಾ? ಅಯ್ಯೋ ನಮ್ ಮೇಷ್ಟ್ರು ಗಾಯಬೇ ಆಗೋಗಿದ್ದಾರೆ, ಅದಕ್ಕೆ ಅವ್ರನ್ನ ಹುಡುಕ್ದಂಗೂ ಆಗತ್ತೆ, ನಿಮ್ ಮನೆಗ್ ಬಂದಂಗೂ ಆಗತ್ತೆ. ಪ್ಲೀಸ್ ಅದ್ಕೆ ಬಾ ಅಂತ ಹೇಳ್ಬಿಡಿ, ಅಲ್ಲಿ ಬಂದು ನಾನು ಪಾಠ ಹೇಳಿಸ್ಕೊತೀನಿ, ಆ ಮೇಷ್ಟ್ರಿಗೂ ಪಾಠ ಕಲಿಸ್ತೀನಿ. ಬಾ ಅಂತ ಹೇಳಿ ಅದ್ಕೆ ಪ್ಲೀಸ್. ಏನ್ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಯಾಕೆ ಬಾ ಅಂತಿಲ್ಲ ಅಂತನಾ? ನಿಮ್ ಟ್ಯೂಷನ್ ಮೇಸ್ಟ್ರನ್ನ ಇಲ್ಲಿಗೆ ಕಳಿಸ್ತೀನಿ, ನೀನ್ ಇಲ್ಲೇ ಓದ್ಕೋ. ಹಾ, ಅದು ನಿನಗೆ ನಮ್ಮ ಮನೆ ಎಲ್ಲ ಸೆಟ್ ಆಗಲ್ಲ ರೀತು, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅದಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ, ಅದಕ್ಕೆ ನೀವ್ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೊಳ್ತೀರಾ? ಪರವಾಗಿಲ್ಲ ಬಿಟ್ಟಾಕಿ. ನೀನೆಲ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ಟೇನೋ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಬೇಜಾರ? ಅದು ನನಗೂ ಅದಕ್ಕೂ ಆಗ್ ಬರೋದೇ ಇಲ್ಲ. ಬೈ ದ ವೇ, ಇವತ್ ನೀವು ಗೊಂಬೆ ಬಗ್ಗೆ ಒಂದ್ ಸ್ಪೀಚ್ ಕೊಟ್ರಲ್ಲ, ಅದಂತೂ ಸೂಪರ್ ಆಗಿತ್ತು. ಎಷ್ಟೊಂದು ತಿಳ್ಕೊಂಡಿದ್ದೀರಾ ನೀವು? ನೀವ್ ಸಿಕ್ಕಾಕೋತೀರಾ, ದೊಡ್ಡಮ್ಮ ಅದನ್ನ ಎಲ್ಲಿ ದೊಡ್ಡ ಇಶ್ಯೂ ಮಾಡ್ಬಿಡ್ತಾರೋ ಅಂತ ಭಯ ಆಗಿತ್ತು. ಸದ್ಯ ಹಾಗಾಗ್ಲಿಲ್ಲ. ಹೌದು, ನಿಮ್ಗೆ ಆ ಕಥೆಗಳೆಲ್ಲ ಹೇಗ್ ಗೊತ್ತು? ಈಗೆಲ್ಲ ವಿಷಯ ತಿಳ್ಕೊಳೋದು ದೊಡ್ಡ ಮ್ಯಾಟ್ರೇ ಅಲ್ಲ ರೀತು. ಇಂಟರ್ನೆಟ್, ಯೂಟ್ಯೂಬ್ ಎಲ್ಲ ಇದೆಯಲ್ಲ, ಹುಡುಕಿದ್ರೆ ಬೇಕಾದ ವಿಷಯ ಸಿಗತ್ತೆ. ಅಲ್ಲಿಂದಾನೆ ಇದನ್ನೆಲ್ಲ ತಿಳ್ಕೊಂಡೆ. ವಾಹ್, ಸೂಪರ್ ಅತ್ಗೆ, ನೀವು ದೊಡ್ಡಮ್ಮನೇ ಇಂಪ್ರೆಸ್ ಆಗೋದ್ರು. ಅದಿತ್ತು, ಇನ್ನೇನಾದ್ರೂ ಕೇಳೋದಿತ್ತಾ? ನೀನು ಅಲ್ಲ ಅದ್ಕೆ, ನೀವು ನನ್ಗೆ ಆ ಮನೆ ಸೆಟ್ ಆಗಲ್ಲ ಅಂತ ಹೇಳಿದ್ರಲ್ವಾ? ಯಾಕಾಗಲ್ಲ? ಅದು ಮನೆನೇ ಇದು ಮನೆನೇ ಅಲ್ವಾ? ನನ್ಗೇನು ಬೇಜಾರಿಲ್ಲ, ನೀವು ಓಕೆ ಅಂದ್ರೆ ನಾನು ಬಂದ್ಬಿಡ್ತೀನಿ. ನನ್ಗೂ ಒಂದು ಚೇಂಜ್ ಓವರ್ ಇರುತ್ತಲ್ವಾ? ಮತ್ತಾಗ್ಲೇ ಸುಮ್ಮನೆ ಅಂದಿದ್ದು ಅಂದೆ. ಅಲ್ಲ, ನೀವು ಕರ್ಕೊಂಡು ಹೋದ್ರೆ ಬರ್ತೀನಿ ಅದಕ್ಕೆ. ಇದ್ರಲ್ಲಿ ನಾನು ಕರ್ಕೊಂಡು ಹೋಗೋದೇನಿದೆ ರೀತು, ನೀನ್ ಬರೋದಾದ್ರೆ ನನಗೂ ಖುಷಿನೇ. ಆದ್ರೆ ಒಂದು ಪ್ರಾಬ್ಲಮ್ಮು, ಅತ್ತೆ ಒಪ್ಬೇಕು. ಆ ಮನೇಲಿ ಖುಷಿ ಸಂಪತ್ಗೆ ಏನು ಕೊಡ್ತೇನೆ ಇಲ್ಲ. ಅತ್ತೆ ಮಾವ ಎಲ್ಲ ಇದ್ದಾರಾ? ಅವರೆಲ್ಲ ಹೇಗೆ? ಇನ್ನು ಚೆನ್ನಾಗಿ ನೋಡ್ಕೋತಾರ? ಅತ್ತೆ ಮಾವ ಇದಾರ ಜಿ, ನನ್ನ ಎಷ್ಟು ಇಷ್ಟ ಪಡ್ತಾರ ಗೊತ್ತಾ? ಅವ್ರ ಪ್ರೀತಿ ನೋಡ್ತಿದ್ರೆ ನನಗ್ ನೀನು ಮತ್ತೆ ಅಮ್ಮನೇ ನೆನಪಾಗೋದು. ಕಾಸ್ನಾಸೆ ಪಟ್ಕೊಂಬೋದವ್ರಿಗೆ ಕನಸು ಕಾಣೋದು ಮಾತ್ರ ಗೊತ್ತೈತೆ, ಪಾತ್ರೆ ಬೆಳಗಕ್ಕೂ ಬರಕಿಲ್ಲ, ಮನೇನೂ ಬೆಳಗಕ್ಕಾಯ್ಕಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅಂಥ ಅತ್ತೆ ಮಾವನ್ ಪಡೆಯೋಕೆ ಅದೆಷ್ಟು ಪುಣ್ಯ ಮಾಡಿದ್ದೆ ನೀನು. ಅಷ್ಟೇ ಅಲ್ಲ ಅಜ್ಜಿ, ದಿನಕ್ಕೆ 100 ಸಲ ಕಾಫಿ ಕುಡಿತೀಯ ದಿವ್ಯಾ, ಗ್ರೀನ್ ಟೀ ಕುಡಿತೀಯ ದಿವ್ಯಾ, ಬೇರೆ ಏನಾದ್ರು ಬೇಕಾ ದಿವ್ಯಾ ಅಂತ ವಿಚಾರಿಸ್ತಾನೆ ಇರ್ತಾರೆ. ನಾನ್ ಸೊಸೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. VIP ಲೆವೆಲ್ ಟ್ರೀಟ್ಮೆಂಟ್ ಗೊತ್ತಾ? ಎಂತ ಭಾಗ್ಯ, ಎಂತ ಭಾಗ್ಯ. ಏನೇ ಇದು? ಜ್ಯೂಸು ಗ್ರೀನ್ ಟೀ ಕುಡಿಯೋಳು ನಾನು ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಆ ಟೀನ ಎಮ್ಮೆ ಕಲ್ಗಚ್ಚು ಕುಡ್ದಂಗೆ ಕುಡಿತಾ ಇದೆಯಲ್ಲೇ, ಸೊರ್ರ ಅಂತ. ಅಯ್ಯಯ್ಯೋ, ಅಲ್ಲೆಲ್ಲ ಬರೀ ಗ್ರೀನ್ ಟೀ ಕುಡ್ದೆ ಅಭ್ಯಾಸ ಅಜ್ಜಿ. ಅದಕ್ಕೆ ಅಮ್ಮ ಮಾಡಿ ಟೀ ಬೇರೆ ಅಲ್ವಾ, ಅದಕ್ಕೆ ಆಸೆ ಆಯ್ತು, ಕುಡ್ದು ಬಿಟ್ಟೆ. ವರ್ಷಾನ್ಗಟ್ಲೆ ಟೀ ನೋಡ್ದೆ ಬರ್ಗೆಟ್ಟವ್ರು ಕುಡ್ದಂಗೆ ಕುಡ್ದೆ. ಹೌದು, ನಾವು ಟೀನ ಪ್ಯಾಕೆಟ್ ಹಾಲಲ್ಲೇ ಮಾಡೋದು, ನಿಂತರ ಹಸುನ ಮನೆ ಮುಂದೆ ಕಟ್ಕೊಂಡಿಲ್ಲ. ನೀ ಟೀ ಕುಡ್ದಿದ್ದು ದೊಡ್ಡ ವಿಷಯ ಬಿಡು. ಏನೇ ಇದ್ರು ನಿನ್ ಕೈ ರುಚಿ ತರ ಇರ್ತಾ, ನಾನು ಆಡ್ಕೊಳ್ಳೋದ್ ಬಿಟ್ಟು ಸುಮ್ನೆ ನಿಂತ್ಕೊ. ನಂಗೆಲ್ಲ ಟೀ, ನನ್ ಟೀ ಅವಳು ಕುಡಿದ್ಬಿಟ್ಲು. ಅಜ್ಜಿ ಸಾರಿ ಅಜ್ಜಿ, ನಾನ್ ನನ್ಗೆ ಅನ್ಕೊಂಡ್ ಕುಡ್ದೆ. ಇನ್ಯಾವತ್ತು ನಿಂಗೆ ಅನ್ಕೋಬೇಡ, ಇಲ್ಲಿ ನಿನ್ ಸೇವೆ ಮಾಡೋದಕ್ಕೆ ನಾನಿಲ್ಲ. ಅಮ್ಮ ಅಮ್ಮ ಅಮ್ಮ, ಹೋಗ್ಲಿ ಇನ್ನೊಂದ್ ಗ್ಲಾಸ್ ಟೀ ಕೊಡಮ್ಮ. ಅಮ್ಮ ಅಮ್ಮ. ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ
ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣೋ. ಇವತ್ತು ಸತ್ಯನ ಮುಖದಲ್ಲಿ ನಿಜವಾಗಲೂ ನಗುವನ್ನು ಕಂಡೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಸನ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಆದ್ರೆ ನೀವು ನಿಮ್ಮ ಆರೋಗ್ಯನ ಕರೆಕ್ಟಾಗಿ ನೋಡ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ನೀನು ಇಷ್ಟೆಲ್ಲ ಮಾಡಿದ್ದು ನನಗೋಸ್ಕರನಾ? ಇಲ್ಲಪ್ಪ, ನೀವು ಹೇಳಿದ್ಮೇಲೆ ನಾನು ಯೋಚನೆ ಮಾಡಿದೆ. ಸತ್ಯ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ಈ ಮನೆಗೆ ಹೊಂದ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾಳೆ. ಆದರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗನ್ನಿಸ್ತು. ಅದಕ್ಕೆ ಆಸ್ ಎ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಅವಳ ಬೈಕ್ ಒಳಗೆ ವಾಪಸ್ ತಂದ್ಕೊಟ್ಟೆ. ಅವಳಿಗೂ ಖುಷಿ ಆಯಿತು. ಗುಡ್. ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದು ಗಂಡನಾದವನ ಕರ್ತವ್ಯ. ಅದನ್ನು ಯಾವತ್ತೂ ಮರಿಬಾರ್ದು. ಆದರೆ ಸತ್ಯ ಇಷ್ಟು ಎಕ್ಸೈಟ್ ಆಗ್ತಾಳೆ, ಇಷ್ಟೊಂದು ಖುಷಿ ಪಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಹೆಂಗಸರ ಖುಷಿಗಳು ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲೇ ಇರುತ್ತೆ ಕಣೋ. ಆ ಸತ್ಯಂಗೆ ಲೈಫಲ್ಲಿ ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳಿ. ಹೋಗ್ಲಿ ಬಿಡ್ರೋ, ನಾನೇನೋ ಹೇಳ್ದೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಹಾಗೆಲ್ಲ ಮಾತಾಡಬಾರ್ದು ಅಂತ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ಹಾಳ್ ಬಾಯಿ. ನನ್ನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇನ್ ಮುಂದೆ ಆದ್ರೂ ನನ್ನ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಿ. ಮತ್ತಿನ್ನೇನ್ರು, ನನಗೂ ಬೇಜಾರಾಗಲ್ವಾ? ಅಲ್ಲಿ ನೋಡಿದ್ರೆ ಅಮ್ಮ ಮನೆಗೆ ಮತ್ತೆ ಯಾಕೆ ಬಂದೆ ಅಂತ ಬೈತಾಳೆ. ಇಲ್ಲಿ ನೋಡಿದ್ರೆ ನೀವು ನನ್ನನ್ನೇ ಓಡಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ರ. ಅದಕ್ಕೆ ಒಂದ್ ಮಾತು ಹೇಳ್ದೆ. ಸತ್ಯನ್ ತಮ್ಮಂದಿರು ನನಗೂ ತಮ್ಮಂದಿರೇ ಅಲ್ವಾ? ನೋಡ್ರು, ನೀವ್ ಅನ್ಕೊಂಡಿರೋ ತರ ನಾನೇನ್ ಇಲ್ಲೇ ಪರ್ಮನೆಂಟ್ ಆಗಿರೋಕ್ ಬಂದಿಲ್ಲ. ಈಗ ನನಗೆ ಅಂತ ಒಂದ್ ಮನೆ ಇದೆ. ನಿಮ್ ಲೈಫಲ್ಲಿ ನೀವ್ ನೋಡೇ ಇರಲ್ಲ, ಅಷ್ಟು ದೊಡ್ಡ ಬಂಗ್ಲೋ ಇದೆ. ಹಾಗಂತ ತಾಯಿ ಮನೇನ್ ಮರೆಯಕ್ಕಾಗತ್ತಾ? ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 10 ರಿಂದ 15 ದಿನ ಇರ್ಬೋದು ಅಷ್ಟೇ. ಆಮೇಲೆ ಈ ದಿವ್ಯಾ ಬೇಕು ಅಂದ್ರು ನಿಮ್ ಕೈಗೆ ಸಿಗ್ತಾಳೋ ಇಲ್ವೋ? ಯಾಕೆ ದಿವ್ಯಾಕ ಏನೇನೋ ಮಾತಾಡ್ತಾ ಇದ್ಯಾ? ಏನೇನೋ ಅಲ್ವೋ, ರಿಯಾಲಿಟಿ ಮಾತಾಡ್ತಾ ಇದ್ದೀನಿ. ನನಗೂ ಮದ್ವೆ ಆಗಿದೆ ಅಂತ ಗೊತ್ತು ತಾನೆ. ಅದು ಅಲ್ಲದೆ ನನ್ ಗಂಡ ಕೋಟ್ಯಾಧೀಶ್ವರ. ಹಾಗಿರ್ಬೇಕಾದ್ರೆ ಆ ಕಿತ್ತೋಗಿರೋ ಮನೇಲಿ ನಾನ್ ಹೇಗಿರ್ಲಿ? ಇವ್ಳು ಓಡೋಗಿರೋದು ಬಾಲುನ್ ಜೊತೆ ಅಲ್ವಾ? ಮತ್ತೆ ಕೋಟಿ ಬಂಗ್ಲೆ ಅಂತ ಬಿಲ್ಡಪ್ ಕೊಡ್ತಾವಳೆ. ಆ ಮದ್ವೆ ಬಿಟ್ಟು ಹೋಗಿದ್ಕೇನೆ ಲೈಫಲ್ಲಿ ತುಂಬಾ ಸುಖವಾಗಿದ್ದೀನಿ. ನಿಮ್ ಸತ್ಯಂಗೆ ಕೋಟಿ ಅನ್ಭವಿಸೋದ್ ಸಾಯ್ಲಿ, ನೋಡೋ ಭಾಗ್ಯನೂ ಇಲ್ಲ. ಅವಳು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. 1000 ನೋಡೋದೇ ಕಷ್ಟ ಆಗಿದೆ, ಇನ್ ಕೋಟಿ ಎಲ್ಲಿಂದ ಬಂತು? ಯಾಕೆ ಕೋಟ್ನೇ ಬಾಡಿಗೆ ತಗೊಂಡು ಕಿಲಾಡಿ ಕಣೋ ಬಾಲ. ಪಾಪ ಇವಳು ಅವನ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಎನಿಹೌ, ನೀವ್ ಬೇರೆ ಅವಳ ಶಿಷ್ಯಂದ್ರು, ನಿಮಗೆಲ್ಲ ಅರ್ಥ ಆಗ್ಬೇಕು. ಅದು ಬಿಡು ದಿವ್ಯಕ್ಕ, ನೀನ್ ಯಾವತ್ತು ಗ್ಯಾರೇಜ್ ಕಡೆ ಬಂದೋಳೆ ಅಲ್ಲ, ಇವತ್ತೇನ್ ಸಡನ್ ಆಗಿ ಬಂದ್ಬಿಟ್ಟಿದ್ಯಲ್ಲ? ಅದಾ, ಮನೇಲಿ ಹೊಸ ವಿಷಯ ಗೊತ್ತಾಯ್ತು. ಸತ್ಯನ್ ಮದ್ವೆ ಆಗಿದೆಯಂತೆ. ಅದಕ್ಕೆ ಅವಳ ಗಂಡನ್ ಫೋಟೋ ಇದೆಯಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರೌಡಿಗಿಲಿ ರಂಜಿತಾ ಚಿಂದಿ ಮಾಡೆ ಚಂದ್ರಿಕಾ. ಮಂಜಣ್ಣ, ಕರ್ತ ತಂಗ್ಯವ? ಹ್ಞೂ ಮಂಜಣ್ಣ. ಮಂಜಣ್ಣ, ಏನಿವತ್ತು ಇಷ್ಟೊಂದು ಮರ್ಯಾದೆ? ಅದು ಹಾಗೆ ಸುಮ್ಮನೆ. ಏನ್ ಮಾಡ್ತಾ ಇದೀಯಾ? ಸಾಂಗ್ ಕೇಳ್ತಿದ್ದೆ, ಯಾಕೆ ಕೇಳಬಾರ್ದಾ? ಇಲ್ಲಪ್ಪ, ಕೇಳು ಕೇಳು. ಏನೋ ಮಿಸ್ ಹೊಡಿತಾ ಇದೆಯಲ್ಲ ತಂಗ್ಯವ, ಏನಾದ್ರೂ ಕೇಳ್ಬೇಕಿತ್ತ? ಹ್ಞೂ, ಆದ್ರೆ ನಾನು ಕೇಳಿದ್ರೆ ನೀನ್ ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಇಲ್ಲ ಅಂದ್ರೆ ನೀನ್ ಬಿಟ್ಬಿಡ್ತೀಯಾ? ಅದೇನು ಅಂತ ಕೇಳು. ಅದು ಅಣ್ಣ ಅತ್ತಿಗೆ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಅತ್ತಿಗೆ ಮನೆಗೆ ಹೋಗಿದ್ದಾರೆ. ಆದ್ರೆ ನನ್ಗೊಬ್ಳಿಗೆ ಇಲ್ಲಿ ಬೋರ್ ಆಗ್ತಿದೆ. ಓ, ಆಮೇಲೆ ನಾವ್ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಅಲ್ಲೇ ಯಾಕೆ ಹಬ್ಬನ ಸೆಲೆಬ್ರೇಟ್ ಮಾಡ್ಬಾರ್ದು? ಹೇಗಿದ್ರು ನಿಂಗೆ ಅತ್ತಿಗೆ ಮನೆ ದಾರಿ ಗೊತ್ತಿದೆ ಅಲ್ವಾ? ತಂಗ್ಯವ್ವ, ನಂಗೆ ಏರಿಯಾ ದಾರಿನೂ ಗೊತ್ತು, ಆ ದಾರಿಗೆ ನಾನು ಯಾರು ಅಂತ ಗೊತ್ತು. ಅಲ್ಲಿರೋ ಜಲ್ಲಿ ಕಲ್ಲು ಮರಳು ಎಲ್ಲಾರನ್ನು ಕೇಳಿದ್ರೆ ನಾನು ಯಾರು ಅಂತ ಹೇಳ್ಬಿಡುತ್ತೆ. ಅಷ್ಟು ಸರಿ ಓಡ್ ಬಂದ್ಬಿಟ್ಟಿದ್ದೀನಿ. ಅದು ಸರಿ ತಂಗ್ಯವ್ವ,
ತಾವ್ಯಾಕೆ ಅಲ್ಲಿ ಹೋಗ್ಬೇಕು ಅಂತ ಇಷ್ಟೊಂದು ತವಕ ತೋರಿಸ್ತಾ ಇದ್ದೀರಿ? ಅದು ನನ್ನ ಹುಡುಗನ ಮೀಟ್ ಮಾಡಕ್ ಹೋಗ್ಬೇಕು. ನಿಮ್ಮ ಹುಡುಗನ ಯಾರವ ನತದೃಷ್ಟ? ಮಂಜಣ್ಣ. ಹಂಗಲ್ಲ ತಂಗ್ಯವ, ಆ ಏರಿಯಾಯಿಂದ ಹೆಣ್ಣು ತಂದಿದ್ದಕ್ಕೆ ನಮ್ಮ ಮನೇಲಿ ಮಹಾಭಾರತನೇ ನಡೀತಾ ಇದೆ. ಇನ್ನೇನಾರು ಆ ಏರಿಯಾಗೆ ಹೆಣ್ಣು ಕೊಟ್ಬಿಟ್ರೆ ನಮ್ಮ ಮನೇಲಿ ಕುರುಕ್ಷೇತ್ರನೂ ನಡೆದೋಗ್ಬಿಡುತ್ತೆ. ತಂಗ್ಯವ, ತಮ್ಗೆಲ್ಲೂ ಗಂಡು ಸಿಗ್ಲಿಲ್ವೇ? ಆ ಏರಿಯಾ ಗಂಟೆ ಬೇಕಾಗಿತ್ತ? ಸುಮ್ಮನಿರು ಮಂಜಣ್ಣ, ಲವ್ ಎಲ್ಲ ಹೇಳಿ ಕೇಳಿ ಆಗತ್ತಾ? ಆಗಲ್ಲ ಮಂಜಣ್ಣ, ನಂಗೆ ಯಾಕೋ ಅನಿಸ್ತಿದೆ ನಮ್ಮನೆಗೂ ಸತ್ಯ ಅದಕ್ಕೆ ಏರಿಯಾಗೂ ಏನೋ ಕನೆಕ್ಷನ್ ಇದೆ ಅಂತ. ಏನೋ ಕನೆಕ್ಷನ್ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಹೋಗೋಣ. ಅಲ್ಲ, ನಿಮ್ಮ ಮಾಟಕ್ಕೆ ನನ್ನನ್ನ ದಾಳ ತರ ಉಪಯೋಗಿಸ್ಕೊತಾ ಇದ್ದೀರಾ ಅನ್ಸ್ತಾ ಇಲ್ವಾ? ಮಂಜಣ್ಣ, ನೀನು ಈ ಮನೆ ಪಿಲ್ಲರ್ ಇದ್ದ ಹಾಗೆ. ನೀನಿಲ್ದೆ ಈ ಮನೇಲಿ ಏನಾರು ನಡೆಯಕ್ ಸಾಧ್ಯನಾ? ನಿನ್ ಮೂಲಕನೇ ಎಲ್ಲಾನು ನಡಿಬೇಕು. ಹಾಗೆ ನನ್ನ ಲವ್ಗೂ ನೀನೇ ಹೆಲ್ಪ್ ಮಾಡಿ ಪುಣ್ಯ ಕಟ್ಕೊ ಮಂಜಣ್ಣ. ತಂಗ್ಯವ, ನಿಮ್ಮ ಅಣ್ಣನ್ಗೂ ಆ ಏರಿಯಾಗೆ ಹೋಗಕ್ ನಾನೇ ಬೇಕು, ಈಗ ನಿನಗೂ ಆ ಏರಿಯಾಗೆ ಹೋಗಕ್ ನಾನೇ ಬೇಕು. ಆದ್ರೆ ನನ್ನ ಕೈಲ ಅಲ್ಲಮ್ಮ, ನೀನವತ್ತು ಡಿವೋರ್ಸ್ ಪೇಪರ್ ಬಗ್ಗೆ ಮಾತಾಡ್ಬೇಕಾರೆ ನಿನ್ನ ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ದೆ. ಆದ್ರೆ ನೀನು ಎತ್ತಕ್ ಮಾತಾಡಿ, ಯಾವ ವಿಷಯನ ಹೇಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನ್ಗೆ? ಓಕೆ ಮೆತ್ತಗೆ ಮಾತಾಡ್ತೀನಿ. ಅಲ್ಲ, ನೀನು ಯಾಕೆ ಬೇರೆಯವ್ರ ತರಾನೇ ಆಡ್ತಿದ್ಯಾ? ಸತ್ಯ ಇಲ್ಲೇ ಇದ್ರೆ ಏನಾಗತ್ತೆ ಅಂತ ಗೊತ್ತಿದ್ರು ನೀನು ಅವಳಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ಯಲ್ಲ, ಯಾಕಮ್ಮ? ವಾಟ್ ಈಸ್ ದ ರೀಸನ್? ನಾನ್ ಯಾರಿಗೂ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇಲ್ಲ. ಮತ್ತೆ ನೀನಿವತ್ತು ಅವಳು ಗೊಂಬೆಗಳ ಬಗ್ಗೆ ಮಾತಾಡಿದಾಗ ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ. ಅವಳ ಜೊತೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದೆ. ಇನ್ನೇನ್ ಜಗಳ ಆಡ್ಬೇಕಿತ್ತ? ಅವಳು ಗೊಂಬೆಗಳ ಬಗ್ಗೆ ತಿಳ್ಕೊಂಡು ಮಾತಾಡಿದಾಳೆ, ಅದನ್ನ ಮೆಚ್ಚಲೇಬೇಕಲ್ವಾ? ಅದಕ್ಕೆ ಹೇಳೋದು ನಿನಗೇನು ಗೊತ್ತಾಗೋದಿಲ್ಲ ಅಂತ. ಅವಳು ಇದನ್ನೆಲ್ಲ ಮಾಡ್ತಿರೋದು ನಿನ್ನನ್ನ ಇಂಪ್ರೆಸ್ ಮಾಡೋದಕ್ಕೆ. ನೀನ್ ಅಷ್ಟೊಂದು ಈಸಿಯಾಗಿ ಇಂಪ್ರೆಸ್ ಆಗ್ಬಿಟ್ರೆ ಅವಳು ಗೆದ್ದ ಹಾಗೆ ತಾನೇಮ್ಮ. ಅದಕ್ಕೆ ಅವಳನ್ನ ಮೆರೆಯೋದಕ್ಕೆ ಬಿಡಬಾರ್ದಿತ್ತು. ನೀನು ಅವಳನ್ನ ಮೂಲೆಯಲ್ಲಿ ಕೂರಿಸ್ಬೇಕಿತ್ತು. ಅವಳ ಜಾಗ ಯಾವುದು ಅಂತ ಅವಳಿಗೆ ತೋರಿಸ್ಬೇಕಿತ್ತು. ಆಗಾಗ ಡಿವೋರ್ಸ್ ಪೇಪರ್ ಬಗ್ಗೆ ಅವಳಿಗೆ ನೆನಪಿಸ್ಬೇಕಿತ್ತು. ಏನಮ್ಮ ಇದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ಆ ವಿಷಯನ ಇಲ್ಲೇ ಬಿಡ್ತೀಯಾ? ಈ ವಿಷಯನ ನಿನ್ನ ಹತ್ರ ಹೇಳಲೇಬಾರ್ದಾಗಿತ್ತು. ಅದೇ ಮಾತನ್ನ ಪದೇ ಪದೇ ಆಡಿ ಆಡಿ ನನ್ನ ತಲೆ ಕೆಡಿಸ್ತಾ ಇದೆಯಾ? ಅಮ್ಮ, ಅದು ಹಾಗಲ್ಲ. ನೀನು ಅವಳ ಜೊತೆ ಫ್ರೆಂಡ್ಲಿ ಆಗಿದ್ರೆ ನೀನು ಅವಳನ್ನ ಸೊಸೆ ಅಂತ ಒಪ್ಕೊಂಡಿದ್ಯಾ ಅಂತ ಅನ್ಕೋತಾಳೆ. ಅದಕ್ಕೆ ಹೇಳಿದ್ದು ನೀನು ಮತ್ತೆ ಮತ್ತೆ ಡಿವೋರ್ಸ್ ಪೇಪರ್ಸ್ ಬಗ್ಗೆ ಅವಳಿಗೆ ನೆನಪಿಸ್ತಾ ಇರಬೇಕು. ಇಲ್ಲ ಅಂದ್ರೆ ಅವಳಿಗೆ ನಿನ್ ಬಗ್ಗೆ ಭಯ ಇರೋದಿಲ್ಲ ಅಮ್ಮ. ಅದಕ್ಕೆ ಹೇಳಿದ್ದು. ನಿನಗೆ ಗೊತ್ತಾಗಬಾರ್ದಂಥ ವಿಷಯ ಗೊತ್ತಾಗಿ ತಪ್ಪಾಗಿ ಹೋಗಿದೆ. ಆದ್ರೆ ಕೀರ್ತನ, ನಾನು ನಿನ್ನ ಹಾಗಲ್ಲ. ತಪ್ಪನ್ನ ತಪ್ಪು ಅಂತ ಹೇಳ್ತೀನಿ, ಹಾಗೆ ಸರಿನಾ ತಪ್ಪು ಅಂತ ಯಾವತ್ತೂ ಹೇಳಲ್ಲ. ಆದ್ರೆ ಅಮ್ಮ, ಸತ್ಯ ಯಾವತ್ತಾದ್ರೂ ಸರಿಯಾಗೋದಕ್ಕೆ ಸಾಧ್ಯನಾ? ಸುಮ್ಮನೆ ನೀನೇ ಅವಳಿಗೆ ಸಲಿಗೆ ಕೊಡ್ತಾ ಇದೀಯಾ? ಆಯ್ತು ಕಣೆ, ಇಷ್ಟೆಲ್ಲ ಮಾತಾಡ್ತೀಯಲ್ಲ. ಅವಳು ನವರಾತ್ರಿ ಹಬ್ಬದ ಬಗ್ಗೆ ತಿಳ್ಕೊಂಡು ಹೇಳಿದಾಳೆ. ನಿನಗೊಂದು ಪೌರಾಣಿಕ ಕಥೆ ಹೇಳಕ್ ಬರುತ್ತಾ? ಹೇಳು ನೋಡೋಣ. ಆಗತ್ತಾ ನಿನ್ನ ಕೈಲಿ? ಅಮ್ಮ, ಅದು ಯಾಕೆ ಬರಲ್ವಾ? ಇವತ್ತು ಸತ್ಯನ್ನ ನಾನು ಮೆಚ್ಕೊಂಡೆ. ಹಾಗಂದ ಮಾತ್ರಕ್ಕೆ ಅವಳು ಈ ಮನೆಗೆ ಹೊಂದ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ಅದು ಸಾಧ್ಯನೂ ಇಲ್ಲ. ಯಾಕೆಂದ್ರೆ ಆ ಗಂಡು ಬೀರಿ ಬದಲಾಗೋದಕ್ಕೆ, ನಮ್ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಂತಿದ್ಯಾ, ಆದ್ರೆ ಏನೂ ಆಕ್ಷನ್ನೇ ತಗೋತಿಲ್ಲ. ನನಗೆ ನಿನ್ನ ಪಾಠದ ಅವಶ್ಯಕತೆ ಇಲ್ಲ ಕೀರ್ತನ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟಕ್ಕೂ ಅವಳು ಇಲ್ಲಿರೋದು ಬರೀ 6 ತಿಂಗಳು. ಅದರಲ್ಲಿ 1 ತಿಂಗಳು ಕಳೆದೇ ಹೋಯ್ತು. ಓ ಮೈ ಗಾಡ್, ಸತ್ಯ ಮತ್ತೆ ಕಾರ್ತಿಕ್ ಮದುವೆ ಆಗಿರೋದು ನಿಜ. ನಾನು ಇಲ್ಲಿಂದ ಎಕ್ಸಿಟ್ ಆಗೋ ಮೊದಲೇ ಇವ್ರು ಎಂಟ್ರಿ ಕೊಟ್ರಲ್ಲ, ಹೀಗೇನಪ್ಪ ಮಾಡಲಿ? ದಿವ್ಯಾ, ಸಿಕ್ಕಾಕೊಂಡ್ಬಿಟ್ಟೆ ನೀನು. ನಿನ್ನ ಸತ್ಯನ ಕೈಯಿಂದ ಕಾಪಾಡೋಕ್ಕೆ ಆ ದೇವ್ರಿಗೂ ಸಾಧ್ಯ ಇಲ್ಲ. ಸತ್ಯ ಅಳಿಯಂದ್ರೆ, ಬನ್ನಿ. ಪ್ರಯಾಣ ಚೆನ್ನಾಗಿತ್ತಾ? ನಿಮ್ಮನೇಲಿ ಪೂಜೆ ಎಲ್ಲ ಮುಗೀತಾ? ಹ್ಞೂ ಅಜ್ಜಿ,
ಎಲ್ಲ ಪೂಜೆ ಮುಗಿಸ್ಕೊಂಡೆ ಇಲ್ಲಿಗೆ ಬಂದಿದ್ದೀವಿ. ಇನ್ನ ನವರಾತ್ರಿ ಮುಗಿಸ್ಕೊಂಡೆ ಇಲ್ಲಿಂದ ಹೊರಡೋದು. ಅಬ್ಬಾ ಒಳ್ಳೇದಾಯ್ತು. ನನ್ನ ಬುದ್ಧಿಗಿಷ್ಟು ನೋಡಿ, ಹೊರಗಡೆನೆ ನಿಂತು ಮಾತಾಡಿಸ್ತಾ ಇದ್ದೀನಿ. ಬನ್ನಿ ಒಳಗೆ ಬನ್ನಿ. ಅಳಿಯಂದ್ರೆ, ದಿವ್ಯಾ ಆವತ್ತು ಹೋದವಳು ಇವತ್ತು ಮನೆಗೆ ಬಂದಿದ್ದಾಳೆ. ದೇವ್ರೇನೋ ಒಳ್ಳೆ ಬುದ್ಧಿ ಕೊಟ್ಟಿರೋ ಹಾಗಿದೆ. ಜಗಳ ಆಡದೆ ಸುಮ್ಮನೆ ಕೂತಿದ್ಯಾ? ಏನಿಲ್ಲ. ಏನಿಲ್ವಾ? ನೀನು ಒಂದು ಪದದಲ್ಲಿ ಉತ್ತರ ಕೊಡ್ತಿದ್ಯಾ? ಪರವಾಗಿಲ್ಲ, ಇವತ್ತೇನೋ ಪ್ರಳಯ ಆಗತ್ತೇನೋ. ಸುಮ್ಮನಿರು ಸತ್ಯ, ನಾನು ಜಗಳ ಆಡೋ ಮೂಡಲಿಲ್ಲ. ಅದೇ ಏನಾಯ್ತು? ಯಾಕೆ ಮೂಡಿಲ್ಲ? ಈಗ ಬರೋವಾಗ ಚೆನ್ನಾಗೇ ಇದ್ದೆ, ಈಗೇನಾಯ್ತು? ಹೇಳಿ ಸರ್, ಏನಾಯ್ತು ಅಂತ. ನನ್ನ ಹತ್ರ ಹೇಳಲ್ವಾ? ಮೂಡ್ ಆಫ್ ಅಂದ್ರೆ ಮೂಡ್ ಆಫ್ ಅಷ್ಟೇ. ನಾನೇನು ಕೇಳ್ಬೇಡ, ನನ್ಗೇನು ಗೊತ್ತಿಲ್ಲ. ನನಗೆ ಗೊತ್ತು ನಿನಗೆ ಯಾಕೆ ಮೂಡ್ ಆಫ್ ಆಗಿದೆ ಅಂತ. ಯಾಕೆ? ಯಾಕೆ ಅಂದ್ರೆ ಇವತ್ತು ನಿಮ್ಗೆ ನಿಮ್ ಎಕ್ಸ್ ಲವರ್ ದರ್ಶನ ಆಯ್ತಲ್ಲ, ಅದಕ್ಕೆ ಫುಲ್ಲು ಫೀಲ್ ಮಾಡ್ಕೊಂಡಿರೋ ತರ ಇದೆ. ಶಟಪ್ ಸತ್ಯ, ರೇಗಿಸ್ಬೇಡ. ಇದ್ದದ್ದನ್ನ ಇದ್ದಾಗ ಹೇಳಿದ್ರೆ ಶಟಪ್ ಸತ್ಯ, ರೇಗಿಸ್ಬೇಡ ಅಂದ್ರಂತೆ. ಜಾಸ್ತಿ ಆಯ್ತು ನಿಂದು. ಅವಳು ಬಂದ್ರೆ ನನ್ಗೇನು? ಆಹಾ, ನಿನಗ ಅವಳ ಮೇಲೆ ಎರ್ರ ಬೆರ್ರಿ ಲವ್ ಇತ್ತಲ್ಲ, ಅದಕ್ಕೆ ಏನೇನೋ ಆಯ್ತೇನೋ ಅನ್ಕೊಂಡೆ. ಅದು ಆವಾಗ, ಇವಾಗಲ್ಲ. ಆವಾಗ ಲವ್, ಈಗ ನೋವಾ? ಬೇಡ ಸತ್ಯ, ಹೇಳ್ತಾ ಇದೀನಿ, ಸುಮ್ನಿದ್ ಬಿಡು. ಇದು ಬಿಟ್ರೆ ಇನ್ನೇನಪ್ಪ ಕಾರಣ ಇದೆ? ಮೂತಿ ನೋಡು ಹೆಂಗ್ ಮಾಡ್ಕೊಂಡಿದ್ಯಾ. ನಮ್ಮಕ್ಕ, ಅದೇ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್, ಈ ಮೂತಿ ನೋಡಿದಿದ್ರೆ ಬಾಯ್ ಬಾಯ್ ಬಡ್ಕೊಂಡಿರೋಳು. ನಾನ್ ಯಾಕಾದ್ರೂ ಈ ಮೂತಿನ ಮದ್ವೆ ಆದ್ನೋ ಅಂತ. ಹಂಗಿದೆ ಇವಾಗ ನಿನ್ ಮೂತಿ. ನಿನ್ ಪುಣ್ಯ ನಾನಾಗಿರೋದಕ್ಕೆ ನೀನ್ ಹೇಗಿದ್ರು ಓಕೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ನಿದೀನಿ. ನೋಡು ಸತ್ಯ, ಅವಳ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಕರಿಬೇಡ. ಎಲ್ಲ ಮುಗ್ದೋಗಿರೋ ಕತೆ. ತಮಾಷೆಗೆ ಒಂದು ಇತಿಮಿತಿ ಇರುತ್ತೆ. ಆಯ್ತಪ್ಪ ಸ್ವಾಮಿ, ಕ್ಷಮಿಸ್ಬಿಡಿ. ಕೋಪದಲ್ಲೇ ನಾನೊಂದು ಸುಟ್ಗಿಟ್ಬಿಟ್ಟಿರಾ. ಮತ್ತೆ ನನ್ನ ಯಾಕೆ ರೇಗಿಸ್ತೀಯಾ? ಸತ್ಯ, ದಿವ್ಯನ್ ನೋಡಿ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಮತ್ತೆ ನನ್ನ ಲೈಫಲ್ಲಿ ಅವಳನ್ನ ನೋಡಕ್ ನನಗೆ ಇಷ್ಟ ಇರಲಿಲ್ಲ. ಅಮೂಲ್ ಬೇಬಿ, ನಾನು ಇವತ್ತು ಅಕ್ಕನ್ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಅವಳು ಬರೋ ವಿಷಯ ಆಗ್ಲಿ ಅಥವಾ ಬಂದಿರೋ ವಿಷಯ ಆಗ್ಲಿ ಯಾರು ನನ್ನ ಹತ್ರ ಹೇಳಿರ್ಲಿಲ್ಲ. ಅದಕ್ಕೆ
ನಾನು ನಿನಗೆ ಹೇಳೋದಕ್ಕಾಗಲಿಲ್ಲ. ಅವಳು ಯಾರಿಗೂ ಹೇಳ್ದೆ ಬಂದಿದ್ದಾಳೆ ಅನ್ಸುತ್ತೆ. ನೋ, ಯು ಹ್ಯಾವ್ ಟು ಡೂ ದಿಸ್. ದ್ಯಾಟ್ಸ್ ಇಟ್. ನಕರ ಏನಾದರೂ ಮಾಡಿದ್ರೆ ಇಲ್ಲಾಗದೆ ಬೇರೆ. ಗುಡ್. ಹಾಗೆ ಬಾ ದಾರಿಗೆ. ಲುಕ್, ನಿನಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಅಮ್ಮನ ಮೇಲಿರೋ ದ್ವೇಷ ಮತ್ತು ನಾನು ಕೊಟ್ಟಿರೋ ದುಡ್ಡು ಎರಡನ್ನೂ ಒಟ್ಟಿಗೆ ತೀರಿಸ್ಬೋದು. ಹೇಗೆ, ಏನು, ಎತ್ತ ನಾಳೆ ಎಲ್ಲನೂ ಡೀಟೇಲಾಗಿ ಮಾತಾಡ್ತೀನಿ. ಲೊಕೇಶನ್ ಕಳಿಸ್ತೀನಿ, ಆ ಜಾಗಕ್ಕೆ ಬಂದ್ಬಿಡು. ಇಷ್ಟು ದಿನ ನಾನೇ ಅಖಾಡಕ್ಕೆ ಇಳಿತಾ ಇದ್ದೆ, ಆದರೆ ವರ್ಕೌಟ್ ಆಗ್ತಿರ್ಲಿಲ್ಲ. ಆದರೆ ಇನ್ನು ಮುಂದೆ ಹಾಗಲ್ಲ. ಆ್ಯಕ್ಟರ್ಸ್ ಬೇರೆ, ಆದರೆ ಡೈರೆಕ್ಷನ್ನು ನಂದು. ಸತ್ಯ, ಯು ಆರ್ ಫಿನಿಶ್ಡ್. ಅಷ್ಟು ಸಾಕು ನಮಗೆ. ನಿನ್ ಬಾಯಲ್ಲಿ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು. ಅದು ಬಿಟ್ರೆ ಬೇರೆ ಏನು ಇಲ್ವೇ ನಿನ್ ಜೀವನದಲ್ಲಿ? ಇಲ್ಲ, ದುಡ್ಡಿಗಿಂತ ಜೀವನದಲ್ಲಿ ಬೇರೆ ಏನೂ ಇಲ್ಲ. ಆ ಸತ್ಯ ರಾಯರ ಮನೆ ಸೊಸೆ ಆಗಿದ್ದಾಳೆ ಅಂತ ಬೀಗಬೇಡಮ್ಮ. ಮೆಕ್ಯಾನಿಕ್ ಆಗಿದ್ದಳು, ರಾಯರ ಮನೆ ಪಾತ್ರ ದಿಕ್ಕಕ್ಕೆ ಪ್ರಮೋಷನ್ ಸಿಕ್ಕಿದೆ ಅಷ್ಟೇ. ಯಪ್ಪ, ಅಲ್ಲಿ ಹೇಗಿದ್ದಳು ಏನೋ, ಸಂಸ್ಕೃತಿ, ಪೂಜೆ, ಪುನಸ್ಕಾರ, ಆಚಾರ, ವಿಚಾರ ಅಂತ. ಪಾಪ ನಿನ್ನ ಮಗಳು. ನನ್ನನ್ನು ಅವಳನ್ನು ಒಂದೇ ತಟ್ಟೆಲಿಟ್ಟು ತೂಗಬೇಡ, ಅರ್ಥ ಆಯ್ತಾ? ಆಯ್ತಾ ಮಾತಾಡಿದ್ ನೀನು? ಆಯ್ತಾನೆ. ನಿನ್ ದುಡ್ಡು, ನಿನ್ ದೌಲತ್ತೆಲ್ಲ ನಿನ್ನ ಹತ್ರನೇ ಇರ್ಲಿ. ಅದ್ರ ಬಗ್ಗೆ ನಮಗಾಗ್ಲಿ ಸತ್ಯಂಗಾಗ್ಲಿ ಕಿಂಚಿತ್ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ. ಆದ್ರೆ ನಿನ್ನಿಂದಾಗಿ ಅಳಿಯಂದ್ರಿಗೆ ಸತ್ಯಂಗೆ ಯಾವ ಸಮಸ್ಯೆನೂ ಆಗ್ಬಾರ್ದು. ಅವ್ರಿಗೆ ಮುಜುಗರ ಆಗತರ, ಕಿರಿಕಿರಿ ಆಗತರ ನಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಬಂದ್ಯಾ, ಇದ್ಯಾ, ಹೋದ್ಯಾ ಅಂತ ತೆಪ್ಪಗಿರ್ಬೇಕಷ್ಟೇ. ಆಯ್ತು ಬಿಡಮ್ಮ, ನಾನೇನು ಅವ್ರ ಮುಸುಡಿನೂ ನೋಡಲ್ಲ. ಹೌದು, ಇನ್ನು ಎಷ್ಟು ದಿನ ಇರ್ತೀಯಾ? ಯಾವಾಗ ಹೋಗೋದು ನೀನು? ಆಯ್ತು ಬಿಡಮ್ಮ, ನಾನೇ ನೀನ್ ಕಿತ್ತೋಗಿರೋ ಮನೇಲಿ ಇರಕ್ ಬಂದಿಲ್ಲ. ನಂದೇ ಅದು ಬಂಗ್ಲೋ ಇದೆ. ಈ ಸ್ಲಮ್ ಅಲ್ಲಿ ಇರಕ್ ನನಗೇನು ಹುಚ್ಚ? ಅದು ಅಲ್ಲದೆ ನನ್ನನ್ನ ಈ ರೀತಿ ಟ್ರೀಟ್ ಮಾಡ್ತಿದ್ರೆ ಅಂತ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಅಷ್ಟೇ, ತಾಯಿ ಮನೆ ಅಂತ ನೋಡಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ಮೊದ್ಲು ಹೋಗಿ ನಮ್ಮ ಯಜಮಾನ್ರಿಗೆ ಫೋನ್ ಮಾಡ್ತೀನಿ. ಹೌದಜ್ಜಿ, ಮೊಸರನ್ನ ಜೊತೆ ಮಜ್ಜಿಗೆ ಮೆಣಸು ಸೂಪರ್ ಕಾಂಬಿನೇಷನ್. ಹೇಳಿಲ್ವಾ? ನೋಡಿ, ಚೆನ್ನಾಗಿ ಊಟ ಮಾಡಬೇಕು. ಊಟದ ವಿಷಯದಲ್ಲಿ ನಾಚಿಕೆ ಬಿಗುಮಾನ ಏನು ಪಟ್ಕೋಬಾರ್ದು. ಊಟ ಮಾಡಿ. ಅಜ್ಜಿ ನನಗೆ ಹೇಳೋ ತರ ಇದೆಯಲ್ಲ, ಏನ್ ಮಾಡೋದು? ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಳೋಣ ಅಂದ್ರೆ ಹಾಳದೋನು ಈ ಏರಿಯಾಗೆ ಇಷ್ಟೊತ್ತಲ್ಲಿ ಬರೋದೂ ಇಲ್ಲ. ತರ್ಸೋಣ ಅಂದ್ರೆ ದುಡ್ಡೂ ಇಲ್ಲ. ಅಳಿಯಂದ್ರೆ ಪಾಯಸ ತಿನ್ಬೇಕು. ತಗೊಳ್ಳೆ ಪುಟ್ಟಿ. ಇದು ನಿಂಗೆ ಸೇರಲ್ಲ ಬಿಡು. ಸತ್ಯ, ದಿವ್ಯನ್ ಪಾಲೆಂದು ನೀನೆ ತಿನ್ನೆ. ನನ್ನ ಪಾಲಿಗಂತ ಬರೋದೆಲ್ಲ ನನ್ನ ಗಾಂಚಲಿಯಿಂದನೇ ಈ ಸತ್ಯನ ಪಾಲಾಗ್ತಿದೆ. ಎಲ್ಲ ನನ್ನ ಕರ್ಮ. ಏನದಿವೆ ಇದು? ನಮ್ಮನೆ ಅಡುಗೆ ರುಚಿ ಎಲ್ಲ ಮರ್ತೇ ಹೋಯ್ತಾ ನಿನಗೆ? ಏನ್ ಮಾಡೋದು, ಬೇರೆ ಬೇರೆ ರುಚಿ ತಿಂದು ಅಭ್ಯಾಸ ಆಗೋಗಿದೆ. ಹಾಕಿರೋ ಒಂದು ತನ್ನೂ ತಿಂತಾ ಇಲ್ವಲ್ಲೇ. ಕೈ ಒಣಗಿಸ್ಕೊಂಡು ಕೂತ್ಕೋಬಾರ್ದು, ಹೋಗಿ ಕೈ ತಳ್ಕೊ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಕ್ಕ. ಅಂತೂ ಇಂತೂ ನನ್ನಿಂದಾಗಿ ನಿನಗೊಂದು ಮದ್ವೆ ಅಂತ ಆಯ್ತಲ್ಲ, ಅಷ್ಟು ಸಾಕು.
ಖಂಡಿತವಾಗ್ಲೂ ಅಕ್ಕ, ನಿನ್ನಿಂದಾನೇ ನನ್ನ ಮದ್ವೆ ಆಯ್ತು. ಅದು ನಾನು ಇಷ್ಟಪಟ್ಟ ಹುಡುಗನ ಜೊತೆ. ಇದಕ್ಕಿನ್ನ ಹೆಚ್ಚಾಗಿ ಆ ದೇವ್ರ ಹತ್ರ ನಾನು ಇನ್ನೇನ್ ಕೇಳ್ಕೊಳ್ಳಿ ಹೇಳು? ಅದು ಸರಿನೇ. ನೀನು ನನ್ ಮೇಲ್ ಕೋಪ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಆಗಿದೆ. ಫುಲ್ಲು ಕೂಲ್ ಆಗಿದ್ಯಾ. ನಾನ್ ಯಾಕಕ್ಕ ನಿನ್ ಮೇಲ್ ಕೋಪ ಮಾಡ್ಕೊಳ್ಳಿ? ನಾವು ಬರೆಯೋ ಕತೆಗಿಂತ ಆ ದೇವ್ರು ಬರೆಯೋ ಕತೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದನ್ನ ನಾನು ನಂಬ್ತೀನಿ. ನಂಬ್ತೀಯ ಕಣೆ, ನಮ್ದೆ ಏನ್ ಮಾಡ್ತೀಯ? ಹೇಗಿದ್ರು ಕಾರ್ತಿಕ್ನ ನೀನೇ ಇಷ್ಟಪಡ್ತಿದ್ದೆ. ನನ್ನಿಂದಾಗಿ ಅವನನ್ನೇ ಮದ್ವೆ ಆಗೋ ತರ ಆಯ್ತು. ನಮ್ದೆ ಇನ್ನೇನ್ ಮಾಡ್ತೀಯ? ಆದ್ರೆ ಅವ್ನು ನಿನ್ನನ್ನು ಇಷ್ಟಪಡ್ತಾ ಇದ್ದಾನ ಇಲ್ವಾ ಅಂತ ಚೆಕ್ ಮಾಡಿದ್ಯಾ? ಯಾಕಂದ್ರೆ ಅವನು ಇಷ್ಟಪಟ್ಟಿದ್ದು ನನ್ನನ್ನ. ಅದು ಆಗ, ಈಗಲ್ಲ. ಆದ್ರೂ ಭಾವನೆಗಳು ಹಂಗೆಲ್ಲ ಬದಲಾಗಲ್ಲ ಅಲ್ವಾ? ನನಗನ್ಸುತ್ತೆ ಅವನು ಇನ್ನೂ ನನ್ನನ್ನೇ ಇಷ್ಟಪಡ್ತಾ ಇದ್ದಾನೆ ಅಂತ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತಾ ಇದೆ. ಅವನ ಮನ್ಸಲ್ಲಿ ನೀನ್ ಇದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನಿದ್ದೀನಿ ಅನ್ನೋದು ಸತ್ಯ. ಹಾಗಂತ ನಂಬ್ಕೋ, ನಿನಗೆ ಒಳ್ಳೇದು. ಕೆಲವ್ರಿಗೆ ಭ್ರಮೇಲ್ ಬದುಕೋದು ತುಂಬಾ ಇಷ್ಟ ಅನ್ಸತ್ತೆ, ನಿಂತರ. ಅಲ್ಲ ಅಕ್ಕ, ನಾನ್ ನಿನ್ಗೊಂದು ಮಾತು ಕೇಳಲ್ಲ? ಕೇಳು. ನೀನ್ ಯಾಕೆ ಓಡ್ ಹೋದೆ? ಕಾರ್ತಿಕ್ ಅಂತ ಒಳ್ಳೆ ಹುಡುಗನ್ ರಿಜೆಕ್ಟ್ ಮಾಡಿ ಇನ್ಯಾರನ್ನೋ ಯಾಕೆ ಮದ್ವೆ ಆದೆ? ಈಗ ನಿನ್ ಮುಂದೆ 100 ರೂಪಾಯಿ ಮತ್ತೆ ₹1,00,000 ಇದ್ರೆ ಯಾವ್ದನ್ನ ಎತ್ಕೋತೀಯ? ಅದ್ ನಂದಲ್ದೆ ಹೋದ್ರೆ ಎರಡನ್ನೂ ಎತ್ಕೊಳಲ್ಲ. ಅದಕ್ಕೆ ಕಣೆ ನಿನ್ನ ಅಡ್ಡಿ ಅನ್ನೋದು. ನೀನ್ ಇನ್ನೂ ಬದಲಾಗಿಲ್ಲ ಕಣೆ. ಬೇರೆ ಯಾರೋ ಆಗಿದ್ರೆ ಆ ₹1,00,000 ಎತ್ಕೊಂಡಿರೋರು. ನನ್ನ ಮುಂದೆ 2 ಆಯ್ಕೆ ಇತ್ತು, ಅದಕ್ಕೆ ಕಾರ್ತಿಕ್ನ ಗಿವ್ ಅಪ್ ಮಾಡ್ದೆ. ಕಾರ್ತಿಕ್ಕಿಂತ 1000 ಪಟ್ಟು ಬೆಲೆ ಬಾಳೋನ್ನ ಆಯ್ಕೆ ಮಾಡ್ದೆ. ಅಂದ್ರೆ ನಿನ್ ಗಂಡ ಅಷ್ಟೊಂದು ಶ್ರೀಮಂತನ? ಶ್ರೀಮಂತನ? ಅದನ್ನ ಏನ್ ಕೇಳ್ತೀಯ ಸತ್ಯ? ಬೇಕಿದ್ರೆ ಒಂದ್ಸಲ ನೀನು ನಮ್ಮ ಮನೆಗ್ ಬಾ, ಆಗ ನಿನಗೆ ಎಲ್ಲ ಗೊತ್ತಾಗತ್ತೆ. ಅದೇನೋ ಹಾಸ್ಗೆ ಹಾಸ್ತಿದ್ಯಲ್ಲಪ್ಪ, ಅದನ್ನೇ ನೋಡ್ತಾ ನಿಂತಿದ್ದೆ. ನಿಲ್ತ್ಯಾ ಎಲ್ಲೋಗಿದೆ ಇಷ್ಟೊತ್ತು? ನಾನು ಒಬ್ಬನೇ ಅಜ್ಜಿ ಹತ್ರ ಬಿಟ್ಟು ಎಲ್ಲೆಲ್ಲ ಹೋಗ್ತಿಯಲ್ಲ ನೀನು? ಹಾಗಿದ್ರೆ ನನ್ ಸೆರ್ಗೆ ಹಿಡ್ಕೊ, ನನ್ ಜೊತೆಲೇ ಇರ್ಬೋದು. ಹೋಗಿ ನಿನ್ ಜೊತೆ ಮಾತಾಡ್ತೀನಲ್ಲ, ನನ್ಗೆ ಬುದ್ಧಿನೇ ಇಲ್ಲ. ಸದ್ಯ ಈಗ್ಲಾದ್ರೂ ನಿನಗ್ ಜ್ಞಾನೋದಯ ಆಯ್ತಲ್ಲ. ಹೌದು, ಇದೇನ್ ಕೆಳಗ್ ಹಾಸ್ಗೆ ಹಾಸ್ಕೊಂಡಿದ್ಯಾ? ಬೆಡ್ಡಲ್ಲೇ ಮಲಗ್ಬೋದಿತ್ತಲ್ಲ. ಹಲೋ, ಅಲ್ಲಿರೋದ್ ಸಿಂಗಲ್ ಬೆಡ್. ನಾನು ಅಲ್ಲಿ ಮಲಗ್ತೀನಿ, ಹಾಸಿಗೆ ರೆಡಿ ಮಾಡಿದ್ರೆ ನಿನ್ಗೆ. ಏನ? ನನಗ? ಬೆಡ್ ಇರುವಾಗ ನಾನ್ ಯಾಕೆ ಕೆಳಗಡೆ ಮಲಗ್ಲಿ? ಯಾಕಂದ್ರೆ ಬೆಡ್ ಮೇಲೆ ನಾನ್ ಮಲಗ್ತೀನಿ. ಹಲೋ ಮಿಸ್ಟರ್ ಕಾರ್ತಿಕ್, ಇದು ನಮ್ಮನೆ. ನಾನಿಲ್ಲಿ ಬೆಡ್ ಮೇಲೆ ಮಲ್ಕೊಳ್ಳೋದು. ಹಾಗಿದ್ರೆ ನಾನಿಲ್ಲಿ ಮಲ್ಕೊಳ್ಳಿ. ಇಲ್ಲೇ ಮಲ್ಕೋ. ನಿನ್ ಜೊತೆನಾ? ಬೇಡ ಅಂದ್ರೆ ಹೇಗೋ ಹಾಸ್ಕೊಂಡಿದ್ಯಲ್ಲ, ಅಲ್ಲೇ ಮಲ್ಕೋ. ನೋ, ನನಗೆ ಕೆಳಗಡೆ ಮಲಗಿದ್ರೆ ನಿದ್ದೆ ಬರಲ್ಲ. ಅದು ನಿನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಓ, ನನ್ ರೂಮ್ ಅಲ್ಲಿ ಬೆಡ್ ಮೇಲೆ ಮಲಗಿಸ್ಕೊಳಲ್ಲ ಅಂತ ರಿವೆಂಜ್ ತೀರ್ಸ್ಕೊತಾ ಇದ್ಯಾ? ಹಲೋ, ಹಾಗ್ ಮಾಡೋದಕ್ಕೆ ನಾನು ನೀನಲ್ಲ. ಬೆಡ್ ಮೇಲೆ ಇಬ್ರು ಮಲಗ್ಬೋದಲ್ವಾ? ನೀನೆ ನಕ್ರ ಮಾಡ್ತಾ ಇರೋದು. ನೋ ವೇ. ಆಯ್ತು ಬಿಡಪ್ಪ, ನಾನು ನೋಡ್ತಾನೇ ಇದ್ದೀನಿ. ನೀನ್ ನಿನ್ನ ಎಕ್ಸ್ ಲವರ್ ನೋಡ್ದಾಗಿಂದ ಬಹಳ ಬದಲಾಗಿದ್ಯಾ. ಬೇಡ ಸತ್ಯ, ಎಕ್ಸ್ ಲವರ್ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಯಾವ್ದಕ್ಕೋ ಕನೆಕ್ಟ್ ಮಾಡ್ತಾ ಇದ್ಯಾ? ಉರ್ರಂತ ಕೋಪ ಮಾಡ್ಕೊಳ್ಳೋದು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ. ಜನ ನಿನ್ ಬಗ್ಗೆ ಹೇಳೋದ್ ಸರಿಯಾಗಿದೆ. ನಿನಗೆ ಸಂಸಾರ ಮನೆ ಎಲ್ಲ ಆಗ್ ಬರೋದೇ ಇಲ್ಲ. ಮಠ ಸೇರ್ಕೊ. ಆಗ್ಲಾದ್ರೂ ನಿನ್ ಕೋಪ ತಾಪ ಎಲ್ಲ ಇಳಿಯತ್ತಾ ನೋಡೋಣ. ಅಲ್ಲಿ ಅಜ್ಜಿ ಆ ಲೆವೆಲ್ ಅಲ್ಲಿ ಮಕ್ಕಳು ಮರಿ ಅಂತೆಲ್ಲ ಬ್ಲೇಡ್ ಆಗ್ತಾ ಇದಾರೆ. ಇಲ್ಲಿ ಇವಳು ಸಡನ್ ಆಗಿ ಮಠ ಅಂತೆಲ್ಲ ಮಾತಾಡ್ತಾ ಇದ್ದಾಳೆ. ಅಲ್ಲ, ಇವ್ರನ್ನ ಇಲ್ಲಿ ಕರ್ಕೊಂಡ್ಬರೋದು ಬೇರೆ ಏನಾದ್ರೂ ಸ್ಕೀಮ್ ಹಾಕೊಂಡೇನಾ? ಇಷ್ಟ ಹೇಳಿದ್ರು ನಿನ್ಗೇನು ಅನ್ಸೋದೇ ಇಲ್ಲ ಅಲ್ಲ? ಜನರ ಮಾತೇ ಸರಿ, ಮಠನೇ ಸೇರ್ಕೊ.
ಕೇಳಿಸ್ತಾ? ಮಠ ಸೇರ್ಕೋ ಅಂದೆ. ಏಯ್, ನಾನ್ ಏನಕ್ಕೆ ಮಠ ಸೇರ್ಕೊಳ್ಳಿ? ಅಷ್ಟಕ್ಕೂ ನನ್ನ ಬಗ್ಗೆ ಯಾರೇನ್ ಹೇಳಿದ್ರು? ಯಾರು ಅನ್ನೋದು ಮುಖ್ಯ ಅಲ್ಲ, ಏನ್ ಹೇಳಿದ್ರು ಅನ್ನೋದೇ ಮುಖ್ಯ. ಸತ್ಯ, ನನ್ ಬಗ್ಗೆ ಅಂತದ್ ಏನ್ ಹೇಳಿದ್ರು? ಅದನ್ನ ಏನ್ ಕೇಳ್ತೀಯಾ? ನಿನಗ್ ರೊಮ್ಯಾನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ವಂತೆ, ಅದ್ರ ABCD ಗೊತ್ತಿಲ್ವಂತೆ. ನಿನಗೆ ಸಂಸಾರ ಮಾಡೋದಕ್ಕೆ ಆಗಲ್ವಂತೆ, ಜೊತೆಗೆ ನನ್ನ ಮೇಲೆ ಕೋಪ ಅಂತೆ. ಅದಕ್ಕೆ ಇಲ್ಲಿರೋದಕ್ಕಿಂತ ಮಠ ಸೇರ್ಕೊಂಡ್ರೆ ಒಳ್ಳೇದಂತೆ. ಈ ತರ ಏನೇನೋ ಮಾತುಗಳು ಬಂತು. ಮಾತುಗಳೆಲ್ಲ ಕೇಳಿ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಏನು ಕಣ್ ಬಿಟ್ಕೊಂಡು ನೋಡ್ತಿದ್ಯಾ? ನೀನ್ ಆರ್ಟಿಸ್ಟ್, ನಿನ್ ಕ್ರಿಯೇಟಿವಿಟಿ, ರೊಮ್ಯಾನ್ಸ್ ಎಲ್ಲ ಬರೀ ಚಿತ್ರ ಬಿಡಿಸೋದ್ರಲ್ಲಿ, ಕವಿತೆ ಬರೆಯೋದ್ರಲ್ಲಿ ಮಾತ್ರ. ರಿಯಲ್ ಲೈಫ್ ಅಲ್ಲಿ ಏನೂ ಇಲ್ಲ, ಝೀರೋ. ಎಲ್ಲ ನನ್ ಕರ್ಮ. ಸತ್ಯ, ಹಾಗಿದ್ರೆ ನೀನ್ ಕೆಳಗಡೆನೆ ಮಲ್ಕೋತ್ಯಾ? ನಾನು ಮೇಲ್ಗಡೆ ಬೆಡ್ ಮೇಲೆ ಮಲ್ಗ್ಬೋದಾ? ಆಯುಷ್ಯ, ನೀನು ಕೆಳಗ್ ಮಲಗಿದ್ರೆ ನಿದ್ದೆ ಬರಲ್ವಲ್ಲಪ್ಪ, ಅದಕ್ಕೆ ನಾನೇ ಮಲಗ್ತೀನಿ. ಗುಡ್ ನೈಟ್. ಅಲ್ಲ, ನನ್ ಬಗ್ಗೆ ಇವಳ ಹತ್ರ ಇದನ್ನೆಲ್ಲ ಯಾರು ಹೇಳಿರೋದು? ಇನ್ಯಾರು? ನಿನ್ ಎಕ್ಸ್ ಲವ್ವರು. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನೀನು ಕೇಳಿಸ್ತಾ? ಅಪ್ಪ ಸ್ವಾಮಿ, ನಿನ್ ಮನ್ಸಲ್ಲಿ ಹೇಳ್ಕೊಳ್ಳಿಲ್ಲ, ಬಾಯ್ ಬಿಟ್ಟೆ ಕೇಳಿಸೋ ಹಾಗೆ ಹೇಳ್ಕೊಂಡೆ. ಹೋಗ್ ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.